ಹಾಯ್ ಗಾಯ್ಸ್, ವೆಲ್ಕಮ್ ಟು ಆ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ನಾವಂತೂ ಸೂಪರ್ ಆಗಿದ್ದೇವೆ ಇಲ್ಲಿ. ಸೊ ನೀವೆಲ್ಲ ಅಂದ್ಕೊಂಡಿರ್ಬೋದು ಇವತ್ತೆಂತ ಜನ ಚೇಂಜ್ ಆಗಿದ್ದಾಳೆ, ಇಲ್ಲಾಂದರೆ ಬೇರೆಯವ್ರು ಬರೋದು ಇವರು ಬಂದಿದ್ದಾರೆ ಅಂತ. ಸೊ ವಿಷಯ ಎಂತ ಅಂದರೆ ನಾವಿವತ್ತು ಎಗ್ ರೆಸಿಪಿ ಮಾಡ್ತಿದ್ದೇನೆ. ನಾನಿವತ್ತು ಎಗ್ ರೆಸಿಪಿ ಮಾಡ್ತಿದ್ದೇನೆ. ಸೊ ಬನ್ನಿ ಗೈಸ್, ಹೋಗುವ ಹೇಗೆ ಮಾಡೋದಂತ ನೋಡುವ. ಸೊ ಇವತ್ತು ನಾವು ಎಗ್ ರೆಸಿಪಿ ಮಾಡ್ತಿದ್ದೇವೆ. ಸೊ ಇದರಲ್ಲಿ ಒಂದು 3 ಮೊಟ್ಟೆ ಊರಿದ್ದುಂಟು, ಮತ್ತು ಇಲ್ಲಿ ಕ್ಲೀನ್ ಮಾಡುವಾಗ ಹೊಡೆದಿದ್ದು ಮೊಟ್ಟೆ. ಸೊ ಅದು ಇದರಲ್ಲಿ ಇಟ್ಟಿದ್ದೇನೆ ನಾನು. ಸೊ ಇದನ್ನೀಗ ನಾವು ಬಾಯ್ಲ್ ಮಾಡುವ. ಈಗ ನಾವು ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಇದು ಬಾಯ್ಲ್ ಆದಮೇಲೆ ಮತ್ತೆ ಬಂದು ನೋಡುವ. ಈಗ ಬಾಯ್ಲ್ ಆಗಲಿ, ಒಂದು 15 ಮಿನಿಟ್ಸ್ ಆದರೆ ಸಾಕು. ಸೊ ಈಗ ಇಲ್ಲಿ ಎಗ್ಸ್ ಎಲ್ಲ ಬ್ರೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಕ್ರ್ಯಾಕ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದರ ಕವರಿಗೆ. ಸೊ ಆಗ ಬಾಯ್ಲ್ ಆಗಿದೆ ಅಂತ ಅರ್ಥ ಅದಕ್ಕೆ. ಸೊ ಈಗ ನಾವು ಗ್ಯಾಸ್ ಆಫ್ ಮಾಡ್ತಿದ್ದೇವೆ. ಸೊ ಈಗ ನಾವಿಲ್ಲಿ ಎಗ್ ಇದು ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ಎಣ್ಣೆ ಹಾಕ್ತಿದ್ದೇವೆ. ಸೊ ಈಗ ನಾವಿಲ್ಲಿ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಶಿನ ಹುಡಿ, ನಾವಿಲ್ಲಿ ಉಪ್ಪು ಹಾಕ್ಲಿಕ್ಕೆ ಉಂಟು, ಬಟ್ ಚಿಲ್ಲಿ ಪೌಡರಲ್ಲಿ ಉಪ್ಪಿರುವ ಕಾರಣ ನಾವು ಈಗ ಉಪ್ಪು ಹಾಕುವುದಿಲ್ಲ. ಸೊ ಈಗ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು, ಲೈಕ್ ಫ್ರೈ ಆಗಬೇಕಂತ ಇಲ್ಲ ಅದು. ಮತ್ತೆ ಈಗ ಎಗ್ಸ್ ಹಾಕಬೇಕು. ಲೈಕ್ ಈ ಎಗ್ಸ್ ಸ್ವಲ್ಪ ರೋಸ್ಟ್ ಆದರೆ ಸಾಕು, ಅಂದರೆ ಅದು ಫ್ಲೇವರ್ ಎನ್ಹ್ಯಾನ್ಸ್ ಆಗಲಿಕ್ಕೆ, ಅಂದರೆ ಎಗ್ಸಿಗೆ ಫ್ಲೇವರ್ ಬರಲಿಕ್ಕೆ ಅಂತ 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಜಸ್ಟ್ ಫ್ರೈ ಮಾಡಿದರೆ ಸಾಕು. ಸೊ ಈಗ ನಾವು 2 ಮಿನಿಟ್ಸ್ ಫ್ರೈ ಮಾಡಿ ಆಗಿದೆ. ಈಗ ಇದು ಬೇರೆ ಪ್ಲೇಟಲ್ಲಿ ಸಪ್ರೇಟ್ ಇಡಬೇಕು. ಸೊ ಈಗ ಎಗ್ಸ್ ಫ್ರೈ ಮಾಡಿದ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ನಾನಿಲ್ಲಿ ಒಂದು 2 to 3 ಆನಿಯನ್ಸ್ ಮತ್ತು ಒಂದು ಗ್ರೀನ್ ಚಿಲ್ಲಿ ಮತ್ತು 1-2 ಟೊಮೆಟೊ ತಗೊಂಡಿದ್ದೇನೆ. ಸೊ ಈಗ ಎಣ್ಣೆಗೆ ನಾವು ಫಸ್ಟ್ ಆನಿಯನ್ಸ್ ಹಾಕುವ. ಆನಿಯನ್ಸ್ ಮತ್ತು ಗ್ರೀನ್ ಚಿಲ್ಲಿ ನಾವು ಒಟ್ಟಿಗೆ ಫ್ರೈ ಮಾಡುವ. ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ. ಬಿಕಾಸ್ ಆವಾಗ ಅಲ್ಲಿ ಚಿಲ್ಲಿ ಪೌಡರಲ್ಲಿ ಸ್ವಲ್ಪ ಉಪ್ಪಿದ್ದ ಕಾರಣ ಇಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ ನಾನು. ಮತ್ತೆ ಕಡಿಮೆ ಆದರೆ ಮತ್ತೆ ನೋಡಿ ಹಾಕ್ಬೋದಂತ. ಸೊ ಈಗ ಇದನ್ನು ಬ್ರೌನ್ ಆಗುವ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದರೆ ಪರವಾಗಿಲ್ಲ. ನಾವಿಲ್ಲಿ ಗೀ ಆ್ಯಡ್ ಮಾಡಲಿಲ್ಲ. ಸೊ ನಿಮಗೆ ಬೇಕಾದರೆ ನೀವು ಗೀ ಆ್ಯಡ್ ಮಾಡ್ಬೋದು, ಬಿಕಾಸ್ ಅದು ಫ್ಲೇವರ್ಸ್ ಸಹ ಕೊಡ್ತದೆ ಆ್ಯಂಡ್ ಒಳ್ಳೇದು ಸಹ ಆಗ್ತದೆ ಎಗ್ ಕರಿಗೆ. ಇದೀಗ ಆನಿಯನ್ಸ್ ಬ್ರೌನ್ ಕಲರ್ ಬಂತು. ಸೊ ಇದಕ್ಕೆ ನಾವೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೇವೆ. ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಬೇಕು. ಅದು ಇಲ್ಲಾಂದರೆ ಅದು ಸ್ಮೆಲ್ ಬರ್ತದೆ ಜಿಂಜರ್ ಗಾರ್ಲಿಕ್ಕಿದ್ದು. ಸೊ ಈಗ ನಾವಿಲ್ಲಿ ಸ್ವಲ್ಪ ನೀರು ಹಾಕ್ತಿದ್ದೇವೆ, ಇಲ್ಲ ಅಂದರೆ ಅದು ಡ್ರೈ ಆಗ್ತದೆ ಅಂತ, ಫುಲ್ ಡ್ರೈ ಆಗ್ತದೆ ಮತ್ತು ಅದು ಕರಂಚಿ ಹೋಗ್ತದೆ. ಸೊ ಈಗ ಸ್ವಲ್ಪ ನೀರು ಹಾಕಿದ್ದೇವೆ ಅದಕ್ಕೆ. ಸೊ ಈಗ ಆನಿಯನ್ಸ್ ಎಲ್ಲ ಫ್ರೈ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಎಲ್ಲ ಹೋಯಿತು. ಈಗ ನಾವು ಟೊಮೆಟೊ ಆ್ಯಡ್ ಮಾಡ್ತಿದ್ದೇವೆ.
ಟೊಮೆಟೊ ಸಾಫ್ಟ್ ಆಗುವ ತನಕ ಫ್ರೈ ಮಾಡಿದರೆ ಆಯಿತು. ಟೊಮೆಟೊ ಎಲ್ಲ ಫ್ರೈ ಆಯಿತು. ಈಗ ನಾವು ಚಿಲ್ಲಿ ಪೌಡರ್ ಹಾಕ್ತಿದ್ದೇವೆ. ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್, ಮತ್ತು ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೇವೆ. ಉಪ್ಪು ನೋಡಿ ಹಾಕಿ, ಅಂದರೆ ನೀವು ಎಗ್ ಫ್ರೈ ಮಾಡುವಾಗ ಸೊಪ್ಪು ಹಾಕಿರ್ತೀರಲ್ಲ, ಸೊ ಇದಕ್ಕೆ ಜಾಸ್ತಿ ಆಗಬಾರ್ದಲ್ಲ, ಸೊ ನೋಡಿಕೊಂಡು ಮತ್ತೆ ಹಾಕಿ. ಈಗ ಇದು ಸ್ವಲ್ಪ ಡ್ರೈ ಆಗಿರ್ತದೆ, ಅದಕ್ಕೆ ನೀರು ಹಾಕಿ, ಅಂದರೆ ನಾವು ಮಸಾಲ ಮಾಡೋದಲ್ಲ, ಸೊ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಸಹ ಪರವಾಗಿಲ್ಲ. ಅಂದರೆ ಮಸಾಲ ನಾವು ಹಾಕಿದ ಈಗ ಪೌಡರ್ಸ್ ಎಲ್ಲ ಮಿಕ್ಸ್ ಆಗಬೇಕಲ್ಲ ಸರಿಯಾಗಿ. ಕಡಿಮೆ ನೀರು ಹಾಕಿ ಸರಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಎಲ್ಲ ಅದು ಒಂದೇ ಕಡೆ ನಿಲ್ತದೆ, ಅದಕ್ಕೆ ಸರಿ ಮಿಕ್ಸ್ ಮಾಡಬೇಕು. ಸರಿ ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಸಹ ಪರವಾಗಿಲ್ಲ. ಸೊ ಈಗ ನೀರು ಹಾಕಿ ಎಲ್ಲ ಆಗಿದೆ. ಈಗ ಜಸ್ಟ್ ನಾವು ಇದನ್ನು ಬಾಯ್ಲ್ ಮಾಡಬೇಕು. ಇದು ಬಾಯ್ಲ್ ಬಂದ ಮೇಲೆ ಮತ್ತೆ ಎಗ್ಸ್ ಹಾಕಿದರೆ ಆಯಿತು ಅಷ್ಟೇ. ಸೊ ಈಗ ಇದು ಬಾಯ್ಲ್ ಆಯಿತು, ಅಂದರೆ ಉಪ್ಪೆಲ್ಲ ನೋಡಿದೆ ಸರಿ ಉಂಟು, ಸ್ಪೈಸಸ್ ಸಹ ಸರಿ ಉಂಟು. ಸೊ ಈಗ ನಾವು ಇದಕ್ಕೆ ಸ್ಲೋ ಫ್ಲೇಮ್ ಮಾಡಿ ಇದಕ್ಕೆ ಇನ್ನು ಎಗ್ಸ್ ಹಾಕೋದು. ಈಗ ಎಗ್ಸ್ ಹಾಕಿ ಜಸ್ಟ್ ಇದು ಮಾಡಿದರೆ ಆಯಿತು, ಟಾಸ್ ಮಾಡಿದರೆ ಆಯಿತು, ಅಂದರೆ ಮಿಕ್ಸ್ ಮಾಡಿದರೆ ಆಯಿತು. ಅಂದರೆ ತುಂಬ ಇದು ಮಾಡಲಿಕ್ಕೆ ಹೋಗಬಾರ್ದು ಮಿಕ್ಸ್ ಮಾಡಲಿಕ್ಕೆ, ಬಿಕಾಸ್ ಅದು ಕೆಲವೊಂದು ಊರಿದ ಎಗ್ಸ್ ಹಾಕಿದ್ವಲ್ಲ, ಅದು ಇದಾಗಿದೆ, ಅಂದರೆ ಸಪ್ರೇಟ್ ಆಗಿದೆ. ಅದು ನಾವು ಕಟ್ ಮಾಡಿ ಹಾಕಿದ್ದಲ್ಲ, ಸೊ ಅದು ಸ್ವಲ್ಪ ಸಪ್ರೇಟ್ ಆಗಿದೆ. ಅದಕ್ಕೆ ನಾವು ಅಷ್ಟು ಮಿಕ್ಸ್ ಮಾಡೋದಿಲ್ಲ, ಅಂದರೆ ಎಗ್ಸ್ ಫುಲ್ ಸಪ್ರೇಟ್ ಆಗ್ತದೆ ಅಂತ. ಜಸ್ಟ್ ಮಿಕ್ಸ್ ಮಾಡಿದರೆ ಆಯ್ತು ನೀವು ಅಷ್ಟೇ. ಸೊ ಈಗ ಎಗ್ ಮಸಾಲ ರೆಡಿ ಆಗಿದೆ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು. ನಮ್ಮ ಹತ್ರ ಇರಲಿಲ್ಲ, ಸೊ ನಾವು ಹಾಕಲಿಲ್ಲ ಅದನ್ನು. ಇಷ್ಟಕ್ಕೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ. ನಮ್ಮ ಎಗ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ಮನೆಯಲ್ಲಿ ಟ್ರೈ ಮಾಡೋದಷ್ಟೇ ಅಲ್ಲ, ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ. ಮನೆಯಲ್ಲೇ ಈಸಿಯಾಗಿ ಎಗ್ ಮಸಾಲ ಹೇಗೆ ಮಾಡೋದಂತ ನೀವು ನೋಡಿದ್ರಲ್ಲ, ಸೊ ಇದನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ನಮ್ಮ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.